ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಮಾತಾಡ್ತಾ ಇರೋದು. ಓಕೆ, ಈ ಒಂದು ಮೊಬೈಲಲ್ಲಿರೋ ಕಾಂಟ್ಯಾಕ್ಟ್ಗಳನ್ನ ಈ ಒಂದು ಮೊಬೈಲ್ಗೆ ಶೇರ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಇವತ್ತು. ಯಾಕಂದರೆ ನೀವೇನಾದರೂ ಹೊಸ ಮೊಬೈಲ್ ತೊಗೊಂಡಿರ್ತೀರ, ಹಳೆ ಮೊಬೈಲಲ್ಲಿ ಇರೋ ಕಾಂಟ್ಯಾಕ್ಟ್ಗಳನ್ನೆಲ್ಲ ಹೊಸ ಮೊಬೈಲ್ಗೆ ಒಂದೊಂದೇ ಸೇವ್ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಒಂದೇ ಸಲ ಎಲ್ಲ ಕಾಂಟ್ಯಾಕ್ಟ್ಗಳನ್ನು ಇನ್ನೊಂದು ಮೊಬೈಲ್ಗೆ ಶೇರ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾಂಟ್ಯಾಕ್ಟಲ್ಲಿ ಈ ಮೊಬೈಲಲ್ಲಿ ನಿಮಗೆ ಏನು ರೈಟ್ ಸೈಡ್ ಕಾಣುತ್ತಲ್ಲ, ಮೊಬೈಲಲ್ಲಿ ಒಂದು ಕಾಂಟ್ಯಾಕ್ಟ್ ಕೂಡ ಇಲ್ಲ. ಇಲ್ಲಿ ಈ ಒಂದು ಮೊಬೈಲಲ್ಲಿರೋ ಕಾಂಟ್ಯಾಕ್ಟ್ಗಳು ಈ ಒಂದು ಮೊಬೈಲ್ಗೆ ಹೋಗ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಾಂಟ್ಯಾಕ್ಟ್ ಇದ್ದಾವೆ. ಈ ಕಾಂಟ್ಯಾಕ್ಟ್ಗಳು ಈ ಒಂದು ಮೊಬೈಲ್ಗೆ ಬರಬೇಕು. ಅದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಈಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಇವಾಗ ನಾನು ಈ ಒಂದು ಲೋಗೋ ಕಾಣಿಸ್ತಾ ಇದೆ ನೋಡಿ, ಕಾಂಟ್ಯಾಕ್ಟ್. ಈ ಕಾಂಟ್ಯಾಕ್ಟ್ ಅಪ್ಲಿಕೇಶನ್ನ ಓಪನ್ ಮಾಡೋಣ. ಓಪನ್ ಮಾಡಿದ್ಮೇಲೆ ಇಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತೆ ನೋಡಿ. ಇಲ್ಲಿ ಆ ಡಾಟೆಡ್ ಲೈನ್ ಮೇಲೆ ಇಲ್ಲಿ ಟಚ್ ಮಾಡಿದ್ರೆ 3 ಆಪ್ಷನ್ ಕೇಳುತ್ತೆ. ಸೆಲೆಕ್ಟ್ ಆಲ್, ಕಸ್ಟಮೈಸ್ ವ್ಯೂ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸೆಲೆಕ್ಟ್ ಆಲ್ ಅಂತ ಕಾಣುತ್ತಲ್ಲ, ಅದ್ಮೇಲೆ ತೊಗೋತೀನಿ. ಅಂದರೆ ಎಲ್ಲ ಏನು ಕಾಂಟ್ಯಾಕ್ಟ್ ಇದೆಯೋ ಅದೆಲ್ಲನೂ ಸೇವ್ ಆಗುತ್ತೆ. ಇದರಿಂದ ಇದಕ್ಕೆ ಶೇರ್ ಮಾಡೋಕ್ಕೆ ಇಲ್ಲೊಂದು ಶೇರ್ ಐಕಾನ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಅದರ ಮೇಲೆ ನಾನು ಟಚ್ ಕೊಡ್ತೀನಿ. ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಐತೆ. ಓಕೆ, ನೋಡಿ, ಇಲ್ಲಿ ನನ್ನ ಹತ್ರ ಏನು ಕಾಂಟ್ಯಾಕ್ಟ್ಸ್ ಇದಾವೋ ಅದೆಲ್ಲ ಕಾಂಟ್ಯಾಕ್ಟನ್ನು ಇವಾಗ ಎಕ್ಸ್ಪೋರ್ಟ್ ಒಂದು ಫೈಲ್ ಥರ ಆಗ್ತಾ ಐತೆ. ಓಕೆ, ನಾನು ಇವಾಗ ಇದರಿಂದ ಇದಕ್ಕೆ ಶೇರ್ ಮಾಡ್ಬೇಕಂದ್ರೆ ನಾನು ಮಾಡಬೇಕು, ನನಗೆ ಆಪ್ಷನ್ ತುಂಬ ಇದೆ. ಯಾವ್ಯಾವ ಇದೆ ನೋಡಿ, ಕ್ವಿಕ್ ಶೇರು, ಬ್ಲೂಟೂತು, ವಾಟ್ಸಪ್ಪು, ಮೆಸೇಜಸ್ಸು, ವಾಟ್ಸಪ್ಪು, ಇಷ್ಟು ಆಪ್ಷನ್ ಇದೆ. ನಾನೇನು ಮಾಡ್ತೀನಿ, ಬ್ಲೂಟೂತಲ್ಲಿ ಶೇರ್ ಮಾಡ್ತೀನಿ. ಬ್ಲೂಟೂತಲ್ಲಿ ಶೇರ್ ಮಾಡ್ಬೇಕಂದ್ರೆ ಇದು ಮತ್ತು ಈ ಮೊಬೈಲಲ್ಲಿ ಕೂಡ ಬ್ಲೂಟೂತ್ ಆನ್ ಆಗಿರಬೇಕು. ನಾನು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬ್ಲೂಟೂತ್ ಆನ್ ಮಾಡಿದ್ದೀನಿ. ಇಲ್ಲಿ ತೋರಿಸ್ತಾ ಇದೆ ಬ್ಲೂಟೂತ್ ಯಾವ್ದು ಇದೆ ಅವೈಲೇಬಲ್ ಅಂತ ಹೇಳ್ಬಿಟ್ಟು. ಓಕೆ, ಈ ಒಂದು ಮೊಬೈಲು ರೆಡ್ಮಿ 7A ಅಂತ ಹೇಳ್ಬಿಟ್ಟು ಆ ಒಂದು ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ಬ್ಲೂಟೂತ್ ಆನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಹೆಸರು ಬಂತು. ಓಕೆ, ಯಾವ ಒಂದು ಮೊಬೈಲ್ಗೆ ಸೆಂಡ್ ಮಾಡಬೇಕು ಆ ಒಂದು ಬ್ಲೂಟೂತ್ ಆನ್ ಮಾಡ್ಕೊಂಡೆ ಆನ್ ಮಾಡ್ಕೊಳ್ಳಿ. ಆ ಒಂದು ಡಿವೈಸ್ ನಮಗೆ ಇಲ್ಲಿ ಬರಬೇಕು. ಈಗ ಅಲ್ಲಿ ಬಂದಿರೋದು 7A. ಅದನ್ನು ಟಚ್ ಮಾಡಿದ್ಮೇಲೆ ಇದು ಇವಾಗ ನಮಗೆ ಈ ಮೊಬೈಲಲ್ಲಿ ಒಂದು ಪರ್ಮಿಷನ್ ಕೇಳುತ್ತೆ ನೋಡಿ, ಅಕ್ಸೆಪ್ಟ್ ಮಾಡ್ಕೋಬೇಕು. ಓಕೆನಾ, ಈ ಒಂದು ಫೈಲ್ ನಾವೇನು ಕಳಿಸ್ತಾ ಇದ್ದೀರಾ ಅದು ಅಕ್ಸೆಪ್ಟ್ ಮಾಡ್ಕೋಬೇಕು. ಈಗ ಅಕ್ಸೆಪ್ಟ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಇದರಲ್ಲಿರೋ ಕಾಂಟ್ಯಾಕ್ಟ್ಗಳೆಲ್ಲ ಇದರಗಡೆ ಇದಕ್ಕೆ ಬರ್ತಾ ಐತೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು 26%, 31%, 36%, ಏನೋ ಒಂದು 10-15 ಸೆಕೆಂಡಲ್ಲಿ ಎಲ್ಲ ಕಾಂಟ್ಯಾಕ್ಟೂ ಈ ಒಂದು ಮೊಬೈಲ್ಗೆ ಬರುತ್ತೆ. ಈ ಒಂದು ಏನು ಮೊಬೈಲಲ್ಲಿ ಇದೆಯೋ ಕಾಂಟ್ಯಾಕ್ಟ್ ಡೀಟೇಲ್ಸು ಅದೆಲ್ಲ ಇವಾಗ ಈ ಮೊಬೈಲ್ಗೆ ಬರ್ತಾ ಇದೆ. ಓಕೆ, ಇದು 100% ಆದಮೇಲೆ ಇನ್ನೂ ಇದೆ ನೋಡಿ. ಇದಾದಮೇಲೆ ಈ ಥರ ಬರುತ್ತೆ. ಇವಾಗ ಡೈರೆಕ್ಟ್ ಸೇವ್ ಆಗಿರಲ್ಲ, ಯಾವ ಒಂದು ಫೈಲ್ ಬಂದಿರುತ್ತೋ ಅದ್ರ ಮೇಲೆ ಟಚ್ ಕೊಡಬೇಕು. ಓಕೆ, ಈಗ ನಾನು ಟಚ್ ಕೊಟ್ಟೆ. ಅದಾದಮೇಲೆ ಕಾಂಟ್ಯಾಕ್ಟ್ ಫೈಲ್ ಥರ ಆಗಿದೆಯಲ್ಲ, ಮತ್ತು ಅದರ ಮೇಲೆ ಇನ್ನೊಂದ್ಸಲ ಟಚ್ ಕೊಡಿ. ಇದಾದಮೇಲೆ ನಿಮ್ಗೊಂದು ಪರ್ಮಿಷನ್ ಕೇಳುತ್ತೆ. ಅಂದರೆ ಏನೋ ನಿಮಗೆ ಗೂಗಲ್ ಅಕೌಂಟ್ ಇರುತ್ತೆ, ಅದಕ್ಕೆ ಸೇವ್ ಆಗಬೇಕಾ ಅಥವಾ ಡಿವೈಸ್ಗೆ ಅಂದರೆ ಮೊಬೈಲಿಗೆ ಸೇವ್ ಆಗಬೇಕಂತ ಆಪ್ಷನ್ ಕೇಳುತ್ತೆ. ನಿಮಗೆ ಡಿವೈಸಿಗೆ ಮೊಬೈಲಿಗೆ ಬೇಕಂದರೆ ಮೊಬೈಲಿಗೆ ಸೇವ್ ಮಾಡ್ಕೊಳ್ಳಿ. ಗೂಗಲ್ ಅಕೌಂಟಿಗೆ ಡೈರೆಕ್ಟ್ ಬೇಕಂದರೆ ಗೂಗಲ್ ಅಕೌಂಟ್ಗಾದರೂ ಕೊಡಿ. ನಾನು ಡಿವೈಸ್ಗೆ ಬೇಕಾಗಿರೋದು, ನಾನು ಡಿವೈಸ್ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದಮೇಲೆ ಇಂಪೋರ್ಟ್ ವಿ ಕಾರ್ಡ್ ಅಂತ ಇದೆ. ಅದು ಏನಂದರೆ ಫೈಲ್ ಥರ ಆಗಿತ್ತಲ್ಲ, ಅವೆಲ್ಲ ಕಾಂಟ್ಯಾಕ್ಟ್ಗಳು ಸೇವ್ ಆಗ್ಬೇಕಂತ ಪರ್ಮಿಷನ್ ಕೇಳ್ತೈತೆ. ಓಕೆ ಕೊಡ್ತೀನಿ. ಇದಾದಮೇಲೆ ಇಲ್ಲಿ ನೋಡ್ಬೋದು ಇವಾಗ ಕಾಂಟ್ಯಾಕ್ಟ್ಗಳು ಒಂದೊಂದೇ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿರೋ ಕಾಂಟ್ಯಾಕ್ಟು ಬ್ಲೂಟೂತಲ್ಲಿ ಕಳಿಸ್ಕೊಂಡೆ ಈಗ ಒಂದೊಂದೇ ಸೇವ್ ಆಗ್ತಾ ಇರುತ್ತೆ. ಈಗೆಲ್ಲ ಪ್ರತಿಯೊಂದು ಕಾಂಟ್ಯಾಕ್ಟೂ ಇದರಲ್ಲಿ ತೋರಿಸುತ್ತೆ ಈಗ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಇಂಪೋರ್ಟ್ ಆಗ್ತೈತೆ. ಎಲ್ಲ ನಂಬರ್ಗಳು ಇದಕ್ಕೆ ಸೇವ್ ಆಗ್ತಾ ಇದ್ದಾವೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ನಂಬರು ಒಂದೊಂದೇ ಬರ್ತಾ ಹೋಗುತ್ತೆ. ಇನ್ನು ನಿಮ್ಮ ಹತ್ರ ಈ ಮೊಬೈಲಲ್ಲಿ ಎಷ್ಟು ಕಾಂಟ್ಯಾಕ್ಟ್ ಇದಾವೋ ಅದೆಲ್ಲ ಕಾಂಟ್ಯಾಕ್ಟ್ ನಂಬರ್ಗಳು ಕೂಡ ಇದಕ್ಕೆ ಇವಾಗ ಬರುತ್ತೆ, ಇಲ್ಲಿ ಸೇವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದೇ ಥರನೇ ತುಂಬ ಈಸಿ ಸ್ಟೆಪ್ಪಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಒಂದು ಮೊಬೈಲ್ಗೆ ಬೇಕು ಅಂದರೆ ನೀವು ಇದೇ ಥರನೇ ಕಾಂಟ್ಯಾಕ್ಟ್ನ ನಿಮ್ಮ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಎಷ್ಟಾಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ, ಒಂದು ಲೈಕ್ ಕೊಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.